ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮ್ಮ ಮೆಟ್ರೋದಲ್ಲಿ ಇನ್ಮೇಲೆ ಜಾಹೀರಾತು ದರ್ಬಾರ್ ಶುರುವಾಗಲಿದೆ. ಮೆಟ್ರೋದಲ್ಲಿ ರಾರಾಜಿಸಲಿವೆ ಜಾಹೀರಾತು ಫಲಕಗಳು. ಮೆಟ್ರೋ ಪಿಲ್ಲರ್ ಹಾಗೂ ಪೋರ್ಟಲ್ಗಳ ಮೇಲೆ ಅಡ್ವರ್ಟೈಸ್ಮೆಂಟ್ ಗಳನ್ನ ನೀಡಲಾಗುತ್ತೆ. 8 ವರ್ಷಗಳ ಬಳಿಕ ಮತ್ತೆ ಸಿಗಲಿದೆ ಜಾಹೀರಾತಿಗೆ ಅವಕಾಶ. ನಮ್ಮ ಮೆಟ್ರೋದಲ್ಲಿ ಇನ್ಮೇಲೆ ಜಾಹೀರಾತು ದರ್ಬಾರ್ ಶುರುವಾಗುತ್ತೆ. ಮೆಟ್ರೋದಲ್ಲಿ ರಾರಾಜಿಸಲಿವೆ ಜಾಹೀರಾತು ಫಲಕಗಳು. ಮೆಟ್ರೋ ಪಿಲ್ಲರ್ ಮತ್ತೆ ಪೋರ್ಟಲ್ಗಳ ಮೇಲೆ 8 ವರ್ಷಗಳ ಬಳಿಕ ಮತ್ತೆ ಜಾಹೀರಾತಿಗೆ ಅವಕಾಶ ಸಿಗ್ತಾ ಇದೆ. 150 ಕೋಟಿ ಆದಾಯ ಗಳಿಸೋದಕ್ಕೆ BMRCL ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. 2018ರಿಂದ ಮೆಟ್ರೋದಲ್ಲಿ ಜಾಹೀರಾತು ಫಲಕಕ್ಕೆ ಅವಕಾಶವನ್ನ ನೀಡಲಾಗಿರಲಿಲ್ಲ. ಆದ್ರೆ ಈಗ ಅವಕಾಶದ ಬೆನ್ನಲ್ಲೇ ನಮ್ಮ ಮೆಟ್ರೋ ನಿಗಮದಿಂದ ಟೆಂಡರ್ ಅನ್ನ ಕರೆಯಲಾಗಿದೆ. 7 ವರ್ಷಗಳ ಕಾಲ ಜಾಹೀರಾತನ್ನ ಅಳವಡಿಸೋದಕ್ಕೆ ಮೆಟ್ರೋ ಒಪ್ಪಿಗೆಯನ್ನ ನೀಡಿದೆ. ನಿಯಮಗಳ ಅನ್ವಯ ಮೆಟ್ರೋ ಪಿಲ್ಲರ್ಗಳ ಮೇಲೆ ಜಾಹೀರಾತನ್ನ ಅಳವಡಿಕೆ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಇನ್ನು ಜಾಹೀರಾತು ಅಳವಡಿಕೆಯಿಂದಾಗಿ ಮೆಟ್ರೋಗೆ ವಾರ್ಷಿಕವಾಗಿ 150 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಈ ಆದಾಯವನ್ನ ಗಳಿಸೋದಕ್ಕೆ ಜಾಹೀರಾತು ಮೊರೆ ಹೋಗಿದೆ BMRCL. ಸೊ ಅಲ್ಲಿಗೆ ಬಹಳಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡ್ತಾ ಇರ್ತಾರೆ. ಅದರ ಜೊತೆಗೆ ಪಿಲ್ಲರ್ಗಳೇನಿರುತ್ತೆ ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಅನ್ನ ನೀಡೋದಕ್ಕೆ ಇಷ್ಟು ದಿವಸ ಅದಕ್ಕೆ ಅವಕಾಶ ಇರಲಿಲ್ಲ. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ BMRCL ಟೆಂಡರ್ ಅನ್ನು ಕೂಡ ಕರೆದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ.